ಹೀಗೆ ಇಬ್ಬರು ದಂಪತಿಗಳಿರ್ತಾರೆ. ಅವರಿಬ್ಬರು ಯಾವಾಗಲೂ ಕಿತ್ತಾಡ್ತಿರ್ತಾರೆ. ಜಗಳ, ಹಗಲು ರಾತ್ರಿ ಜಗಳ ಜಗಳ ಜಗಳ. ಅವರು ಮತ್ತು ದಿನ ರಾತ್ರಿ ಮಲಗುವಾಗ ಫ್ಯಾನಿನ ಸಲುವಾಗಿಯೂ ಜಗಳ ಮಾಡ್ತಾರೆ. ಆ ಫ್ಯಾನ್ ಏನಂದರೆ, ರಾತ್ರಿ ಗಂಡ ಸೊಳ್ಳೆ ಕಚ್ತಾವತ್ತು ಹೇಳಿ ಫ್ಯಾನ್ ಹಾಕಿ ಮಲಗಿರ್ತಾನೆ. ಆದರೆ ಅವಳ ಹೆಂಡತಿಗೆ ಅವನಿಗೆ ನಿದ್ದೆ ಹತ್ತದ ಮೇಲೆ ತನಗೆ ಎಚ್ಚರ ಆಗಿರುತ್ತಲ್ಲ ಆವಾಗ ಆಫ್ ಮಾಡಿ ಮಲಗ್ತಾಳೆ. ಮತ್ತು ಅವನಿಗೆ ಎಚ್ಚರ ಆದಾಗ ಅವ ಸೊಳ್ಳೆ ಸಲುವಾಗಿ ಸೊಳ್ಳೆ ಕಚ್ತಾವಂಥೇಳಿ ಆನ್ ಮಾಡ್ತಾನೆ. ಮತ್ತು ಅವಳಿಗೆ ಎಚ್ಚರ ಆದಾಗ ನನಗೆ ತಣ್ಣಗೆ ಹಿಡಿಯುತ್ತೆ, ನನ್ನ ಚಳಿ ಆಗುತ್ತೆ ಅಂತ ಅವಳು ಆಫ್ ಮಾಡ್ತಿರ್ತಾಳೆ. ದಿನ ಹೀಗೆ ಮಾಡ್ತಿರ್ತಾರೆ. ಏನು ಒಟ್ಟ ಕೇಳೋದೇ ಇಲ್ಲ ನನ್ನ ಮಾತು ಅಂಥೇಳಿ ಅವಳಿಗೆ ಸಾಕಾಗಿ, ಈಗ ಮಳೆ ಬರ್ತಿದೆ, ತಣ್ಣಗಿರುತ್ತೆ, ತಣ್ಣಗಿದ್ರೂ ಫ್ಯಾನ್ ಹಾಕ್ತಾನೆ ದಿನಾಲು ಅಂಥೇಳಿ ಸಿಟ್ಟು ಬಂದು ಅವಳು ಏನು ಮಾಡ್ತಾಳೆ, ಒಂದು ಸ್ಟೂಲ್ ಇಟ್ಕೊಂಡು ಅದ್ರ ಮೇಲೆ ನಿಂತು ಆ ಫ್ಯಾನಿನ ವೈರ್ ಕಟ್ ಮಾಡಿಬಿಡ್ತಾಳೆ. ಫ್ಯಾನಿನ ವೈರ್ ಕಟ್ ಮಾಡಿದ್ದು ಅದು ಫ್ಯಾನ್ ಹಾಳಾಗಿದೆ ಅಂತ ಹೇಳಿಬಿಡ್ತಾಳೆ ಗಂಡನಿಗೆ. ಅಷ್ಟರಲ್ಲೇ ಅವರ ಅಕ್ಕ ಮತ್ತು ಅಕ್ಕನ ಗಂಡ ಬರ್ತಾರೆ ಮನೆಗೆ. ಬಂದು ಅವರು 1-2 ದಿನ ಇರ್ಲಿಕ್ಕಂತೇಳಿ ಬಂದಿರ್ತಾರೆ. ಆದರೆ ಅವ್ರ ಅಕ್ಕನಿಗೆ ಫ್ಯಾನ್ ಇರಲಿಲ್ಲ ಅಂದ್ರೆ ನಿದ್ದೆನೇ ಬರ್ತಿರಂಗಿಲ್ಲ ಅವಳಿಗೆ. ಮತ್ತು ಫ್ಯಾನ್ ಮಾತ್ರ ಇವ್ರ ಮನೆಯಲ್ಲಿ ಹಾಳಾಗಿರುತ್ತೆ. ಮತ್ತು ಸೊಳ್ಳೆ ಕೂಡ ಜಾಸ್ತಿ ಇರ್ತವೆ. ಅವಳು ಏನಪ್ಪ ಅಂತಂದರೆ ಮಲಗ್ತಾರೆ, ಊಟ ಅದು ಮುಗಿಸ್ಕೊಂಡು ಮಲಗ್ತಾರೆ. ನಿದ್ದೆನೇ ಆಗಂಗಿಲ್ಲ. ಬೆಳಗ್ಗೆ ಪೂರ್ತಿ ಬೆಳಗನ ಕುಂತು ಬಿಡ್ತಾಳೆ ಅವ್ರ ಅಕ್ಕ, ನಿದ್ದೆನೇ ಆಗಂಗಿಲ್ಲ. ಇವತ್ತು ಮತ್ತೆ ಮರುದಿನ ಕೂಡ ಬಹಳ ಜೋರಿ ಮಾಡಿದ್ರಿಂದ ತಂಗಿ ಮನೆಯಲ್ಲಿ ಮತ್ತೊಂದು ದಿನ ಉಳ್ಕೊಳ್ತಾಳೆ. 2ನೇ ದಿನ ಕೂಡ ನಿದ್ದೆನೇ ಆಗಂಗಿಲ್ಲ. ಯಾಕಂದರೆ ಸೊಳ್ಳೆ ಕಡಿದ್ರೆ ಆಗ್ತಿರಲ್ಲ ಅವಳಿಗೆ. ಒಂದು ಸೊಳ್ಳೆ ಬಂದರೂ ಕೂಡ ಅವಳು ನಿದ್ದೆ ಮಾಡಿದೆ ಹಾಗೆ ಕೂತ್ಕೊಂಡಿರೋದು ಸ್ವಭಾವ ಅವಳದು. ಹಾಗಾಗಿ ನಿದ್ದೆ ಮಾಡದೆ ಇದಕ್ಕೆ ನಾ ಹೋಗ್ತೀನಪ್ಪ ನಮ್ಮ ಊರಿಗೆ, ಇಲ್ಲಿ ಬೇಡ, ನನಗೆ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ, ನಿಮ್ಮ ಮನೇಲಿ ನಿದ್ದೆನೇ ಆಗ್ತಿಲ್ಲ ಅಂಥೇಳಿ ಮರುದಿನ ಅಕ್ಕ ಮತ್ತು ಅಕ್ಕನ ಗಂಡ ಗಾಡಿ ಮೇಲೆ ಬೈಕ್ ತಂದಿರ್ತಾರೆ. ಬೈಕಿನ ಮೇಲೆ ಹೋಗ್ಲಿಕ್ಕೆ ಹೋಗ್ತಾರೆ. ಈಗ ಒಂದು 10 ಕಿಲೋಮೀಟ್ರ್ ಹೋಗಿರ್ತಾರೆ. ಅವಳಿಗೆ ಏನಾಗುತ್ತೆ ಅಂದರೆ, ರೋಡಿನಲ್ಲಿ ಎಲ್ಲ ರೋಡ್ ಬ್ರೇಕ್ಗಳಿರ್ತವೆ. ರೋಡ್ ಬ್ರೇಕ್ ಬರ್ತಿರ್ತವೆ. ಅವಳಿಗೇನಾಗುತ್ತೆ, 2 ದಿನ ನಿದ್ರೆ ಇಲ್ಲ ಸಲುವಾಗಿ ಅವಳಿಗೆ ನಿದ್ದೆ ಬರ್ತಿರ್ತದೆ. ಗಾಡಿ ಮೇಲೆ ಕುಂತಾಗ ನಿದ್ದೆ ಬಂದು ಅವಳು ರೋಡ್ ಬ್ರೇಕ್ ಬಂದಿರುತ್ತೆ. ಅವ ಜಿಗಿಸಿದಕ್ಕೆ ನಿದ್ದೆ ಹತ್ತಿಬಿಟ್ಟಿರುತ್ತೆ. ಗಾಡಿ ನಿಂತ ಜೋರಾಗಿ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದು ತಲೆಗೆ ತುಂಬಾ ಪೆಟ್ಟಾಗುತ್ತೆ. ತಲೆಗೆ ತುಂಬ ಪೆಟ್ಟಾಗಿ ಸ್ವಲ್ಪ ರಕ್ತ ಕೂಡ ಹೋಗುತ್ತೆ. ಅವಳು ಗಂಡ ಏನು ಮಾಡ್ತಾನೆ, ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗೆ ಅವಳನ್ನು ಅಡ್ಮಿಟ್ ಮಾಡ್ತಾನೆ. ತುಂಬಾ ದುಡ್ಡು ಬೇಕಾಗುತ್ತೆ. ಯಾಕಂದರೆ ಅವರು ಇಲ್ಲ, ತುಂಬ ಪೆಟ್ಟಾಗಿದೆ, 1,00,000 ರೂಪಾಯಿ ಕಟ್ಟಬೇಕು ನೀವು, ಆವಾಗ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದಾಗ ಫೋನ್ ಹಚ್ಚಿ ಮನೆಯಲ್ಲಿ ಹೇಳಿದಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ ತಂಗಿಗೆ. ಮತ್ತು ತಂಗಿಗೂ ಗೊತ್ತಾಗುತ್ತೆ, ಏನಪ್ಪ ಫ್ಯಾನ್ ನಾನೇ ಬೇಕಂತ ಕಟ್ ಮಾಡಿದೆ, ನನ್ನ ಗಂಡ ದಿನ ಫ್ಯಾನ್ ಹಚ್ತಾನಂಥೇಳಿ ಈಗ ನಮ್ಮ ಅಕ್ಕನಿಗೆ ಪ್ರಾಣಕ್ಕೆ ನಾನೇ ಕೂತು ತಂದಂಗಾಯಿತು, ಅಕ್ಕನ ಪ್ರಾಣಕ್ಕೆ ಕೂತು ತಂದಂಗಾಯ್ತಲ್ಲ ಅಂಥೇಳಿ ತುಂಬ ಬೇಜಾರಾಗುತ್ತೆ ಅವಳಿಗೆ. ಸಾಕಪ್ಪ, ಉಳಿದ್ರೆ ಸಾಕು, ನಮ್ಮ ಅಕ್ಕ ಎಷ್ಟಾದರೂ ದುಡ್ಡು ಖರ್ಚಾಗುತ್ತೋ ಇಲ್ಲ, ನಮ್ಮ ಅಕ್ಕ ಉಳಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆದರೂ ಅವಳಿಗೆ ತುಂಬಾ ಪೆಟ್ಟಾಗಿರುತ್ತೆ. ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ಉಳಿತಾಳೆ ಬಟ್ಟೆ. ಅವಳಿಗೆ ನೆನಪಿನ ಶಕ್ತಿ ಇದೆಲ್ಲ ಹೋಗಿ ಒಂಥರ ಹುಚ್ಚಿ ಆಗಿಬಿಟ್ಟಿರ್ತಾಳೆ. ತಲೆಗೆ ತುಂಬಾ ಪೆಟ್ಟು ಹುಚ್ಚಾಗಿರ್ತಾಳೆ. ಆದರೆ ತಂಗಿಗೆ ಏನಪ್ಪ, ನಾನೇ ಹಿಂಗೆ ಮಾಡಿದ್ನಲ್ಲ, ನಮ್ಮ ಅಕ್ಕ ಹುಚ್ಚಿಯನ್ನಾಗಿ ಮಾಡಿದ್ನಲ್ಲ ಅಂಥೇಳಿ ಅವಳಿಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಮಾಡಬೇಕು, ಜೀವನ ಮಾಡಬೇಕು, ಆದರೆ ಭಾಳಷ್ಟು ಅತಿ ಮಾಡಬಾರ್ದು. ಅತಿ ಮಾಡೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ. ಗಂಡ ಹೆಂಡತಿ ಇಬ್ಬರು ಜಗಳದಿಂದ ಇನ್ನೊಂದರಿಗೆ ಹಾನಿಯಾಗುತ್ತೆ.